ಕೆಪಿಸಿಸಿ ಮತ್ತು ಸಿಎಂ ಬದಲಾವಣೆಯ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಿಗೆ ಸ್ಮಾರ್ಟ್ ಆಗಿಯೇ ತಿರುಗೇಟನ್ನ ಕೊಟ್ಟ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಅವರಿಂದ ಇದೀಗ ರಾಜ್ಯದ ನಾಯಕರಿಗೆ ತಿರುಗೇಟನ್ನ ಕೊಡಲಾಗ್ತಾ ಇದೆ. ಸ್ಮಾರ್ಟ್ ಆಗಿಯೇ ಸಚಿವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಅವರವರ ಇಷ್ಟದಂತೆ ನಡೀತಾ ಇದೆ. ಪರ ವಿರೋಧದ ಹೇಳಿಕೆಗಳಿಗಿಂತ ಟಿಬಿ ಜಯಚಂದ್ರ ತಿರುಗೇಟು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಇದನ್ನೂ ಕೂಡ ಯಾರು ಕೇಳ್ತಾ ಇಲ್ಲ. ಅವರವರ ರಾಜಕೀಯ ಮಾಡ್ತಾ ಇದ್ದಾರೆ. ಬಾಯಿ ಮುಚ್ಕೊಂಡು ಇರಿ ಅಂತಂದ್ರೆ ಫುಲ್ ಸ್ಟಾಪ್ ಅಂತ. ಇದು ಫುಲ್ ಸ್ಟಾಪ್ ಆಗದೆ ವೈಯಕ್ತಿಕ ಅನ್ನೋ ಕಾರಣಕ್ಕೆ ಹೇಳಿಕೆಗಳು ಬರ್ತಾ ಇದೆ. ಸಚಿವರು ಈ ರೀತಿ ನಡ್ಕೊಳ್ತಾ ಇರೋದು ಬೇಸರದ ಸಂಗತಿ ಅಂತ ಹೇಳಿದ್ದಾರೆ ಟಿಬಿ ಜಯಚಂದ್ರ. ಕಾಂಗ್ರೆಸ್ 136 ಶಾಸಕರನ್ನ ಕೊಟ್ಟ ಮತದಾರರಿಗೆ ದಿಗ್ಭ್ರಮೆಯಾಗುವ ಸಂದರ್ಭ ಬರ್ತಾ ಇದೆ. ಈ ನಡುವೆ ಪತ್ರಿಕೆಗಳಲ್ಲೂ ಕೂಡ ಬರ್ತಿರುವಂತಹ ಅವಾಂತರವೇ ಸಾಕಾಗೋದಿದೆ. ಈ ಸಂದರ್ಭದಲ್ಲಿ ನಾನು ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗೋದೇ ಇಲ್ಲ ಅಂತೇಳಿ ಟಿಬಿ ಜಯಚಂದ್ರ ಅವರು ಬೇಸರವನ್ನು ತೋಡ್ಕೊಂಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿಲುವನ್ನ ಬೆಂಬಲಿಸುತ್ತೇನೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಅದೆಲ್ಲವನ್ನು ಕೂಡ ತೀರ್ಮಾನ ಮಾಡೋದು ಖರ್ಗೆ ಅವರು. ಕರ್ನಾಟಕದ ಹೆಮ್ಮೆಯ ವಿಚಾರ ಎಐಸಿಸಿ ಅಧ್ಯಕ್ಷರಾಗಿರೋದು. ಯಾರೇನೇ ವೈಯಕ್ತಿಕ ಅಭಿಪ್ರಾಯಗಳು ಹೇಳಿದರೂ ಕೂಡ ರಾಜ್ಯದ ವರ್ತಮಾನ ಅವರಿಗೆ ಹೋಗಿದೆ. ರಾಜ್ಯದ ನಾಯಕರ ನಡೆ ಬಗ್ಗೆ ಎಚ್ಚರಿಕೆ ಇದೆ. ನನ್ನ ವೈಯಕ್ತಿಕ ನಿರ್ಧಾರಗಳನ್ನು ಹೈಕಮಾಂಡ್ ಬಳಿ ಮಾತನಾಡಬಹುದು, ಮಾಧ್ಯಮಗಳ ಮುಂದೆ ಅಲ್ಲ. ಚುನಾವಣೆ ಬಳಿಕ ಆರಂಭದ ದಿನಗಳಲ್ಲಿ ನಾನು ಸಿಎಂ ಅನ್ನೋ ಚರ್ಚೆ ನಡೆದಿದೆ ನಿಜ. ನಾನು ಶಾಸಕನಾಗಿ 46 ವರ್ಷ ಸೋಲು ಗೆಲುವು ಕಂಡಿದ್ದೇನೆ. ರಾಜಕೀಯಕ್ಕಿಂತ ಮುಖ್ಯ ಮತದಾರರ ವಿಶ್ವಾಸ. ಅಂತಿಮವಾಗಿ ಎಐಸಿಸಿ ಅಧ್ಯಕ್ಷರ ನಿರ್ಧಾರಕ್ಕೆ ಎಲ್ಲರೂ ಒಪ್ಪಲೇಬೇಕು ಅಂತ ಕೌಂಟರ್ ಕೊಟ್ಟಿದ್ದಾರೆ. ಏನ್ ಮಾತನಾಡಿದ್ದಾರೆ ಟಿಬಿ ಜಯಚಂದ್ರ ಅವರು ಕೇಳೋಣ. ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಬಾಯಿ ಮುಚ್ಕೊಂಡಿರಿ ಅಂತ. ಅಂದರೆ ಇಂಗ್ಲೀಷ್ನಲ್ಲಿ ಫುಲ್ ಸ್ಟಾಪ್ ಅಂತ. ಈ ಫುಲ್ ಸ್ಟಾಪ್ ಆಗದಲ್ಲೇ ಅದು ವೈಯಕ್ತಿಕ ಅನ್ನೋ ಕಾರಣಕ್ಕೋಸ್ಕರ ಹೇಳಿಕೆಗಳು ಬರ್ತಾ ಇದ್ದರೆ ಮತದಾರರು ಮತವನ್ನು ಕೊಟ್ಟಂಥವರು ಕಾಂಗ್ರೆಸ್ಗೆ 138 ಸೀಟನ್ನು ಕೊಟ್ಟಂಥ ಮತದಾರರಿಗೆ ದಿಗ್ಭ್ರಮೆ ಆಗ್ತಕ್ಕಂಥ ಸಂದರ್ಭಗಳು ಬರ್ತದೆ. ಆದ್ದರಿಂದ ಈ ಮಧ್ಯದಲ್ಲಿ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಅವಾಂತರಗಳೇ ಸಾಕಾಗಿದೆ. ನಾನು ಅದ್ರ ಬಗ್ಗೆ ಏನೂ ಪ್ರತಿಕ್ರಿಯೆ ಕೊಡೋಕೆ ಹೋಗೋದಿಲ್ಲ. ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ನಿಲುವನ್ನು ಬೆಂಬಲಿಸ್ತೇನೆ, ಅದನ್ನು ಒಪ್ತೇನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ತುಮಕೂರಿನ ಪ್ರತಿನಿಧಿ ಮಹೇಶ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಒಂದು ಕಡೆ ಏನು KN ರಾಜಣ್ಣ ಅವರಾಗಿರ್ಬೋದು, ಒಂದಷ್ಟು ನಾಯಕರಾಗಿರ್ಬೋದು, ರಾಜ್ಯದಲ್ಲಿ ಸಿಎಂ ಮತ್ತು DCM ವಿಚಾರದಲ್ಲಿ ಸಾಕಷ್ಟು ಮಾತುಗಳನ್ನು ಆಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಟಿಬಿ ಜಯಚಂದ್ರ ಅವರು ಆಶ್ಚರ್ಯ ಎನ್ನುವಂತೆ ಹೈಕಮಾಂಡ್ ಪರ ಬ್ಯಾಟ್ ಬೀಸಿ ಮಾತನಾಡ್ತಿದ್ದಾರೆ. ಏನಾಗ್ತಾ ಇದೆ, ಏನ್ ಮಾತನಾಡಿದ್ರು ಅಂತ ಹೇಳೋದಾದ್ರೆ ಮಹೇಶ್? ಎಸ್ ವಿಜಯ್ ಭಾಸ್ಕರ್, ಏನು ಈ ಅಂದ್ರೆ ಟಿಬಿ ಜಯಚಂದ್ರ ಅಂದ್ರೆ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ ಕೂಡ ಇದ್ದಾರೆ. ಏನು ರಾಜ್ಯದ ಹಿರಿಯ ರಾಜಕಾರಣಿ ಕೂಡ ಇದ್ದಾರೆ. ಈ ಒಂದು ಸಚಿವರ ಒಂದು ಹೇಳಿಕೆಗೆ ಬಹಳ ಸಿಡಿಮಿಡಿಗೊಂಡಿರತಕ್ಕಂಥದ್ದು. ಯಾಕೆಂತಂದ್ರೆ ಈಗ ಆಲ್ರೆಡಿ ಏನು ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಲ್ರೆಡಿ ಹೇಳಿದ್ದಾರೆ, ಏನು ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡಿರಿ,
ಪೊಲೀಸ್ ಸ್ಟಾಪ್ ಈ ಒಂದು ಅಂದ್ರೆ ವಾದ ವಿವಾದಗಳಿಗೆ ಹೇಳಿಕೆಗಳಿಗೆ ಪೊಲೀಸ್ ಸ್ಟಾಪ್ ಇಡಿ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಮತ್ತೆ ಮುಂದುವರೆದಿದೆ ಅಂತಂದ್ರೆ ಇದು ಎಲ್ಲೋ ಒಂದ್ ಕಡೆ ಏನು ಕಾಂಗ್ರೆಸ್ಗೆ ಏನು 138 ಕ್ಷೇತ್ರಗಳಲ್ಲಿ ಒಂದು ಸ್ಥಾನ ಕೊಟ್ಟಿದೆ, ಆ ಮತದಾರರಿಗೆ ಎಲ್ಲೋ ಒಂದ್ ಕಡೆ ದಿಗ್ಭ್ರಮೆ ಬರುವಂತ ಒಂದು ಸಂದರ್ಭ ಬರಬಹುದು. ಇನ್ನಾದ್ರೂ ಕೂಡ ಎಚ್ಚೆತ್ಕೊಳ್ಬೇಕಾಗಿದೆ. ಯಾರು ಏನು ಹೇಳಿಕೆಗಳು ಕೊಡ್ತಾ ಇದ್ದಾರೆ, ತನ್ನ ವೈಯಕ್ತಿಕ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಸಚಿವರುಗಳು, ಅವರು ಇನ್ನಾದ್ರೂ ಎಚ್ಚೆತ್ಕೊಳ್ಬೇಕಾಗಿದೆ. ನಾನು ಕೂಡ ಈ ಒಂದು ವಿಚಾರವಾಗಿ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿಯೂ ಕೂಡ ಮಾತಾಡ್ತೀನಿ ಅಂತ ಒಂದು ವಿಚಾರನೂ ಕೂಡ ಹೇಳಿದ್ದಾರೆ. ಜೊತೆಗೆ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ವಿಚಾರ, ಯಾಕಂದ್ರೆ ಕರ್ನಾಟಕದವರೇ ಆದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ AICC ಅಧ್ಯಕ್ಷರಾಗಿದ್ದಾರೆ. ಆ ಒಂದು ಕರ್ನಾಟಕ ಒಂದು ಹೆಮ್ಮೆ ಇದೆ. ಈ ಒಂದು ಎಲ್ಲಾ ಸಂದರ್ಭಗಳನ್ನ ನೋಡ್ಕೊಂಡು ಏನು ಹೈಕಮಾಂಡ್ ಹೇಳಿದಂತೆ ನಡ್ಕೊಂಡು ಹೋಗೋದು ಬಿಟ್ಟು ವೈಯಕ್ತಿಕ ವಿಚಾರಗಳನ್ನ ತೆಗೆದುಕೊಂಡಿರೋದು ನಿಜಕ್ಕೂ ಒಂದು ಈ ಒಂದು ವಿಚಾರ ನಿಜಕ್ಕೂ ಬೇಸರ ಸಂಗತಿ ಆಗಿದೆ. ಇನ್ನಾದ್ರೂ ಕೂಡ ಎಚ್ಚೆತ್ಕೊಳ್ಬೇಕು ಎಂಬ ವಿಚಾರವನ್ನ ಪರೋಕ್ಷವಾಗಿ ಹೇಳಿರ್ತಕ್ಕಂಥದ್ದು ವಿಜಯಭಾಸ್ಕರ್.